ಖಾತೆ ಬದಲಾವಣೆ ಆಗುವವರೆಗೂ ಕೂಡ ನಾನು ಚಾರ್ಜ್ ತೆಗೆದುಕೊಳ್ಳೋದಿಲ್ಲ, ಇಲಾಖೆ ಜವಾಬ್ದಾರಿ ತೆಗೆದುಕೊಳ್ಳಲ್ಲ ಅಂತೇಳಿ ಮುನಿಯಪ್ಪ ಅವರು ಹೇಳಿದ್ದಾರೆ. ಖಾತೆ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿದ ಕೆಎಚ್ ಮುನಿಯಪ್ಪ ಈಗ ಸಿಕ್ಕಿರುವಂತಹ ಆಹಾರ ಇಲಾಖೆ ಖಾತೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಲ್ಲ. ಖಾತೆ ಬದಲಾವಣೆ ಆದ್ರೆ ನಾನು ಕೇಳಿರುವ ಖಾತೆ ನನಗೆ ಸಿಕ್ಕಿದ್ರೆ ಆ ನಂತರ ಎಲ್ಲವೂ. ಖಾತೆ ಬದಲಾವಣೆ ಆಗೋವರೆಗೂ ಕೂಡ ಈಗಿರುವ ಖಾತೆಯ ಚಾರ್ಜ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿ ಮುನಿಯಪ್ಪನವರು ಹೇಳಿದ್ದಾರೆ. ತಾಲೂಕುಗಳಿಗೆ 9 ಸಾರಿ ಸೀನಿಯಾರಿಟಿಯನ್ನು ಗುರುತು ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಬೇಕು. ನಾನು ಯಾರನ್ನು ಟೀಕೆ ಮಾಡಕ್ಕೆ ತಯಾರಿಲ್ಲ. ಇದನ್ನ ಸರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಷ್ಟವರೆಗೂ ಕೂಡ ಇಲಾಖೆ ಏನಿವತ್ತು ಅನೌನ್ಸ್ ಮಾಡಿದ್ದಾರೆ ಅದ್ರ ಚಾರ್ಜ್ ತಗೊಳ್ಳೋದಿಲ್ಲ. ಅವ್ರಿಗೆ ಹೇಳ್ತೀನಿ, ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು, ಆ ಸ್ಥಾನಮಾನವನ್ನು ಇಡುವುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕರ್ತವ್ಯ ಇರ್ತದೆ ಮತ್ತು ಜನಕ್ಕೊಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಯಾರ್ಯಾರ ಸೀನಿಯಾರಿಟಿ ಏನಿದೆ, ಯಾರನ್ನ ಎಲ್ಲಿ ಕುಂತಿಸಿದ್ರೆ ಜನ ಒಪ್ತಾರೆ, ಮತ್ತೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾದಂತ ಕೆಲಸ. ಇದನ್ನ ನಾವು ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷ ತಾಯಿ ಸ್ಥಾನದಲ್ಲಿದ್ದಾರೆ. ಮಕ್ಕಳನ್ನೆಲ್ಲ ಸಮಾಗ ನೋಡುವಂತ ಕರ್ತವ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಇದನ್ನ ಅವ್ರು ಮಾಡ್ತಾರೆ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಖುದ್ದು ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ, ಕೆ.ಸಿ. ವೇಣುಗೋಪಾಲ್ ಅವ್ರ ಗಮನಕ್ಕೆ ತಂದಿದ್ದೇನೆ, ಸುರ್ಜೇವಾಲ ಅವ್ರ ಗಮನಕ್ಕೆ ತಂದಿದ್ದೇನೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಗಮನಕ್ಕೆ ತಂದಿದ್ದೇನೆ, ಹಾಲಿ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವ್ರ ಗಮನಕ್ಕೆ ತಂದಿದ್ದೇನೆ. ಸರಿ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಒಂದು ಸಾರಿ ತಾಲೂಕುಗಳಿಗೆ 9 ಸಾರಿ ಸೀನಿಯಾರಿಟಿಯನ್ನು ಗುರುತು ಮಾಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡಬೇಕು. ನಾನು ಯಾರನ್ನು ಟೀಕೆ ಮಾಡಕ್ಕೆ ತಯಾರಿಲ್ಲ. ಇದನ್ನ ಸರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಷ್ಟವರೆಗೂ ಕೂಡ ಇಲಾಖೆ ಏನಿವತ್ತು ಅನೌನ್ಸ್ ಮಾಡಿದ್ದಾರೆ ಅದ್ರ ಚಾರ್ಜ್ ತಗೊಳ್ಳೋದಿಲ್ಲ. ಅವ್ರಿಗೆ ಹೇಳ್ತೀನಿ, ನಾನು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು, ಆ ಸ್ಥಾನಮಾನವನ್ನು ಇಡುವುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕರ್ತವ್ಯ ಇರ್ತದೆ ಮತ್ತು ಜನಕ್ಕೊಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಯಾರ್ಯಾರ ಸೀನಿಯಾರಿಟಿ ಏನಿದೆ, ಯಾರನ್ನ ಎಲ್ಲಿ ಕುಂತಿಸಿದ್ರೆ ಜನ ಒಪ್ತಾರೆ, ಮತ್ತೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾದಂತ ಕೆಲಸ. ಇದನ್ನ ನಾವು ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷ ತಾಯಿ ಸ್ಥಾನದಲ್ಲಿದ್ದಾರೆ. ಮಕ್ಕಳನ್ನೆಲ್ಲ ಸಮಾಗ ನೋಡುವಂತ ಕರ್ತವ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಇದನ್ನ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ರಿಪಬ್ಲಿಕ್ ಕನ್ನಡ. ನಾವು ಹೇಳಿದ್ವಿ 10 ಗಂಟೆ 42 ನಿಮಿಷಕ್ಕೆ, 33 ನಿಮಿಷದ ನಂತರ ಮುನಿಯಪ್ಪ ಅವರು, ಕೆಎಚ್ ಮುನಿಯಪ್ಪ ಅವರು ಅದನ್ನ ಖಾತ್ರಿಪಡಿಸ್ತಾರೆ. ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ, ನನಗೆ ಈ ಖಾತೆ ಸಮಾಧಾನ ತಂದಿಲ್ಲ ಅಂತ ಹೇಳಿ. ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಆ ನಿಖರತೆಯನ್ನ ಇನ್ನಷ್ಟು ಸ್ಪಷ್ಟಪಡಿಸ್ತಾ ಇದೆ. ನಮ್ಮ ಜೊತೆಲಿ ಈಗ ಎಲ್ಲಾ ಕಡೆಗಳಿಂದ ನಮ್ಮ ಪ್ರತಿನಿಧಿಗಳು ಏಕಕಾಲಕ್ಕೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆ ರೆಹಮಾನ್ ಇದ್ದಾರೆ, ಹಾಗೆ ಓಂ ಪ್ರಕಾಶ್ ಇದ್ದಾರೆ, ವೀರೇಂದ್ರ ಉಪ್ಪುಂದ ಇದ್ದಾರೆ, ಹಾಗೆ ಬಸವರಾಜ್ ಇದ್ದಾರೆ. ಮೊದಲಿಗೆ ಅಭಿಷೇಕ್ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜೀನಾಮೆ ಅಂಗೀಕಾರ ಆಯ್ತಾ? ಡಿ.ಕೆ. ಶಿವಕುಮಾರ್ ಅವರು ಏನಂದ್ರು? ಸದ್ಯ ಈಗಲೂ ಕೂಡ ಅದೇ ನಿಲುವಿಗೆ ಬದ್ಧರಾಗಿದ್ದಾರಾ ರಾಮಲಿಂಗಾರೆಡ್ಡಿ? ಸದ್ಯಕ್ಕೆ ಈ ಹೊತ್ತಿಗೆ ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ಅಭಿಷೇಕ್? ಕೊಟ್ಟ ಮಾತನ್ನ ಯೂ ಟರ್ನ್ ಪಡೆದಿರುವಂತ ಒಬ್ಬ ಸಚಿವ ಅಂದ್ರೆ ರಾಮಲಿಂಗಾರೆಡ್ಡಿ ಅನ್ನೋದನ್ನ ಈಗಾಗಲೇ ಅವರ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಅವರು ತೋರಿಸ್ಕೊಂಡ್ ಬಂದಿರುವಂತದ್ದು. ಯಾವುದೇ ಖಾತೆಯನ್ನ ಕೊಟ್ಟರು ನಿಭಾಯಿಸ್ತೇನೆ ಅಂತ ಈ ಹಿಂದೆ ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಈ ಬಾರಿ ಅವರಿಗೆ ಕೊಟ್ಟ ಮಾತನ್ನ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳಿದಂತ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿದ್ದಂತ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನ ಪಡೆಯೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ಆದ್ರೆ ಅದೇ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನೋದನ್ನ ಅವರು ಮರ್ತಿದ್ದಾರೆ ಅನ್ನೊಂದು ಧಾಟಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಕಾರಣ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡ್ತೇನೆ ಅಂತ 2023ರಲ್ಲಿ ಮಾತನ್ನ ಕೊಟ್ಟಿದ್ರು. ಸಿಎಂ ಆದ ನಂತರ ನಿಮಗೆ ವಾಪಸ್ ಖಾತೆಯನ್ನ ಕೊಡ್ತೇನೆ ಅಂದ್ರೂ ಕೂಡ ಈಗ ಸಿಎಂ ಆಗಿದ್ದಾರೆ, ಖಾತೆಯನ್ನ ಕೊಟ್ಟಿಲ್ಲ. ಈ ಕಾರಣದಿಂದ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರೋದಾಗಿ, ಅದರ ಜೊತೆಗೆ ನನ್ನ ಕಾನ್ಶಿಯಸ್ಗೆ ವಿರುದ್ಧವಾಗಿ ನಾನು ಕೆಲಸ ಮಾಡೋದಕ್ಕೆ ಆಗಲ್ಲ ಅನ್ನೋ ನೆಪವನ್ನ ಪತ್ರದಲ್ಲಿ ಬರೆದು ಅವರ ಆತ್ಮೀಯರಾಗಿರುವಂತ ವ್ಯಕ್ತಿಯಿಂದ ಆ ಒಂದು ಪತ್ರವನ್ನ ಈ ಸದ್ಯದ ಮಟ್ಟಿಗೆ ತುಷಾರ್ ಗಿರಿನಾಥ್ ಎಸಿಎಸ್ ಟು ಚೀಫ್ ಮಿನಿಸ್ಟರ್ ಅವ್ರ ಕಡೆಗೆ ತಲುಪಿಸಿರುವಂತದ್ದು. ಅಂಗೀಕಾರ ಮಾಡೋದು ಬಿಡೋದು ಈ ಸದ್ಯದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಕೋರ್ಟ್ನಲ್ಲಿ ಇರುವಂತಹ ಚೆಂಡಾಗಿರುವಂತದ್ದು. ಅವರು ನನ್ನ ಹಳೆಯ ಫ್ರೆಂಡ್ ಆಗಿದ್ದಾರೆ,
ಹೋಗ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ, ಅವರು ನಮ್ಮ ದಾರಿಗೆ ಬರ್ತಾರೆ, ಪಕ್ಷದಲ್ಲಿ ಡಿಸಿಪ್ಲಿನ್ ಮುಖ್ಯ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ತಮ್ಮ ವರ್ತನೆಯಿಂದ, ತಮ್ಮ ಮಾತಿನಿಂದ, ತಮ್ಮ ನಿಲುವಿನಿಂದ ಯೂಟರ್ನ್ ಹೊಡೆಯೋದಕ್ಕೆ ರಾಮಲಿಂಗಾರೆಡ್ಡಿ ಬದ್ಧರಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರಿಗಿಂತ ಮೊದಲಾಗಿ ಅಭಿಷೇಕ್ ದತ್ತ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗಿದ್ದಾರೆ. ಆದರೆ ಈ ಒಂದು ಕನ್ವಿನ್ಸಿಂಗ್ ಫ್ಯಾಕ್ಟರ್ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ. ತಮ್ಮ ಅತ್ಯಂತ ಆಪ್ತ ವಲಯದಲ್ಲಿರುವಂತಹ ಯಾರು ಕಾರ್ಯಕರ್ತರಿದ್ದಾರೆ, ಅವರ ಬೆಂಬಲಿಗರಿದ್ದಾರೆ, ಮತದಾರರೇ ಮನವಿ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಈ ಒಂದು ವಿಚಾರವಾಗಿ ರಾಜೀನಾಮೆ ನೀಡಬೇಡಿ ಅಂತ. ಇದೇ ಮೊದಲನೇ ಬಾರಿಗೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಶಾಂತತೆಯನ್ನ ಕಳೆದುಕೊಂಡು ಮಾತಾಡೋದನ್ನ ನಾವು ಗಮನಿಸಿದ್ದೇವೆ. ನೇರವಾದಂತಹ ನಿಷ್ಠುರವಾದಂತಹ ಮಾತನಾಡೋದು ಗಮನಿಸಿರೋದನ್ನ ನೋಡಿದಾಗ ಖಂಡಿತವಾಗಿಯೂ ರಾಮಲಿಂಗಾರೆಡ್ಡಿ ಅವರು ಅವರ ಮಾತಿಗೆ ಬದ್ಧರಾಗಿದ್ದಾರೆ. ಕೊಟ್ಟರೆ ಬೆಂಗಳೂರು ಅಭಿವೃದ್ಧಿಯ ಖಾತೆಯನ್ನ ಕೊಡಿ, ಇಲ್ಲವಾದ್ರೆ ಸಚಿವ ಸ್ಥಾನವೇ ಬೇಡ, ಶಾಸಕನಾಗಿ ಮುಂದುವರಿತೇನೆ ಅಂತ ಹೇಳ್ತಿರುವಂತದ್ದು. ಖಂಡಿತವಾಗಿಯೂ 2028ರ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ಅವರ ಹಾಲಿ ನಾಯಕತ್ವಕ್ಕೆ ಕೆಪಿಸಿಸಿ ಅಧ್ಯಕ್ಷರಿಗೆ ರಾಮಲಿಂಗಾರೆಡ್ಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ 2028ರ ಚುನಾವಣೆಗೆ ಮುಳುವಾಗದಂತೂ ಸದ್ಯ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು. ರಂಜಿತ್.